ಹಾಯ್ ಹಲೋ ಫ್ರೆಂಡ್ಸ್, ಯಾವ ದೇವಸ್ಥಾನ ಗೊತ್ತಾ? ಚಿಕ್ಕ ತಿರುಪತಿ. ನಮ್ಮ ಪಯಣ ನೋಡಿ. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬದ ದಿವಸ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿ ಹಾಗೆ ಟೆಂಪಲ್ಗೆ ಹೋಗಿ ಬಂದು ಮಕ್ಕಳನ್ನ ಅತ್ತೆ ಬಂದಿದ್ದರು, ಅವ್ರ ಹತ್ರನೇ ಬಿಟ್ಟು ನಾವಿಬ್ಬರು ಹೋಗ್ತಿದ್ದೀವಿ. ಯಲಹಂಕದಿಂದ ಹಿಡಿದು 45 ಕಿಲೋಮೀಟರ್ ಆಗುತ್ತೆ. ಬಟ್ ನಾವಿರೋದು ಬಿಳಿ ಶಿವಾಲಯ ಸರ್ಕಲ್ಲು, ಅಲ್ಲಿಂದ ಹಿಡಿದು ನಮಗೆ 25 ಕಿಲೋಮೀಟರ್ಸ್ ದೂರ ಆಗುತ್ತೆ. ಅದಕ್ಕೆ ನಾವು 2 ವೀಲರಲ್ಲೇ ಹೋಗಿ ಬರ್ತಾ ಇದ್ದೀವಿ. ಭಾಳ ಅಂದರೆ ಭಾಳ ಖುಷಿ ನನಗೆ ತಿರುಪತಿಗೆ ಹೋದಷ್ಟೇ ಖುಷಿನೇ ಆಗಿದೆ. ಇಲ್ಲಿ ಚಿಕ್ಕ ತಿರುಪತಿ ಇದೆಯಾ ಅಂದರೆ ನನಗೊಂಥರ ವಂಡರ್ ಅನ್ನಿಸ್ತು. ಶಾಕ್ ಆದೆ ನಾನು ಫಸ್ಟ್ ಕೇಳಿದ ತಕ್ಷಣ. ನಾನು ಸ್ಕೂಲ್ಗೆ ಹೋಗ್ತಿದ್ರೆ ನಮ್ಮ HM ಅಂದಿದ್ರು, ಚಿಕ್ಕ ತಿರುಪತಿ ಇದೆ ಮಂಜು, ತುಂಬ ಚೆನ್ನಾಗಿದೆ ಅಂದಿದ್ರು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಾವು 25 ಕಿಲೋಮೀಟರ್ಸ್ ಅಷ್ಟೇ ಇದೆ ಅಂದಿದ್ರು. ಅದಕ್ಕೆ ನಾವು ಹೋಗ್ತಾ ಇಲ್ಲಿ ಸ್ವಲ್ಪ ನಿಲ್ಲಿಸಿ ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಯಾಕಂದರೆ ಬಿಸಿಲು ತುಂಬ ಇದೆ, ಸಮ್ಮರ್ ಬೇರೆ ಅಲ್ವಾ. ಹಾಗಾಗಿ ಇನ್ನೂ ಕೇಳ್ತಿದ್ದೀನಿ ನಮ್ಮ ಮನೆಯವ್ರನ್ನ, ಎಷ್ಟು ದೂರ ಅಂದರೆ ಇನ್ನೂ 5-6 ಕಿಲೋಮೀಟರು ಅಂದರು. ಅಷ್ಟರೊಳಗೆ ಬಂದೇ ಬಿಡ್ತು ಟೆಂಪಲ್ಲು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಿಗೆ ಬೇಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ. ಇನ್ನು ಇಲ್ಲಿ ನೋಡ್ತಿದ್ದೀರಾ, ನಾವು ಒಳಗಡೆ ಹೋಗ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂಥರ ತಿರುಪತಿ ನೋಡಿದಷ್ಟು ಕಣ್ಣಿಗೆ ಅಷ್ಟು ಖುಷಿಯಾಗಿ ಕೊಡ್ತು ನನಗಂತೂ. ಯಾಕಂದರೆ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ, ಹಾಗೆ ನೀವು ನೋಡಲಿ ಅಂತಲೇ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ. ಇನ್ನು ನಾವು ಇಲ್ಲಿಂದ ಹೋಗ್ತಾ ಬಹಳ ಸುಸ್ತಾಗಿತ್ತು. ಸ್ವಲ್ಪ ಕೂತು ನೀರು ಕಾಫಿ ಟೀ ಕುಡಿಯೋಣ ಅಂತ ಹೇಳಿ ಇಲ್ಲೇ ಸ್ವಲ್ಪ ಬಂದಿದ್ವಿ. ಇನ್ನು ಇಲ್ಲಿಂದ ಸ್ವಲ್ಪ ಒಳಗೆ ಹೋಗೋಷ್ಟೊತ್ತಿಗೆ ಕೈಕಾಲು ಮುಖ ತೊಳ್ಕೊಂಡು ಮತ್ತು ಟೆಂಪಲ್ ಒಳಗಂತೂ ಹೋಗಿದ ತಕ್ಷಣ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಯಾಕಂದರೆ ಸಂಕ್ರಾಂತಿ ಹಬ್ಬ, ಫೆಸ್ಟಿವಲ್ಲು, ಅದು ಹಾಗಾಗಿ ರಜಾ ಬೇರೆ. ತುಂಬ ಅಂದರೆ ತುಂಬ ಕ್ಯೂ. ನಾವು ಎಷ್ಟೊತ್ತಾಗುತ್ತೋ ಅಂದ್ಕೊಂಡು ಒಳಗೋದ್ಮೇಲೆ ಕ್ಯೂ ಅಂತೂ ಎಷ್ಟು ದೂರ ಇತ್ತಂದರೆ ಅಷ್ಟು ದೂರ ಇತ್ತು. ಇನ್ನೊಂದು ಏನಂದರೆ, ನೀವು ಎಲ್ಲಿಂದ ಬೇಕಾದ್ರೂ ಬೆಂಗಳೂರಲ್ಲಿ ಆಲ್ ರೌಂಡ್ ಸರ್ಕಲ್ ನಿಮಗೆ ಬಸ್ ಅವೈಲೇಬಲ್ ಇದೆ. ಆರಾಮಾಗಿ ಬೆಳಿಗ್ಗೆ ಬಂದು ಈವ್ನಿಂಗ್ ಹೋಗ್ಬೋದು. ಕ್ಯೂ ನೋಡಿರಿ ಎಷ್ಟು ಉದ್ದ ಇದೆ ಅಂತ. ಸುತ್ತಲೂ ಅದೆಲ್ಲ ಕವರ್ ಆಗಿಬಿಟ್ಟಿದೆ. ನಾವು ಈ ಕ್ಯೂ ಆಗೋ ಎಷ್ಟೊತ್ತಾಗುತ್ತೋ ಡೈರೆಕ್ಟ್ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ರೆ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕ್ಯೂವಲ್ಲೇ ಹೋಗಬೇಕು. ಯಾಕಂದರೆ ಕ್ಯೂವಲ್ಲಿ ಹೋದಷ್ಟು ಖುಷಿ ಬೇರೆ ಯಾವುದ್ರಲ್ಲಿ ಇರಲ್ಲ. ದೇವ್ರೊಂದು ಪರೀಕ್ಷೆ ಕೊಡ್ತಾರಂತೆ, ಇವ್ರಿಗೆ ಆಗುತ್ತೋ ಆಗಲ್ವಾ ಅನ್ನೋದು. ತಿರುಪತಿಗೆ ಹೋದಾಗಂತೂ 12 ಅವರ್ಸೂ ನಾವು ವೆಯ್ಟ್ ಮಾಡಿದ್ದೀವಿ. ಹಾಗಾಗಿ ನನಗೇನಿದು ಅಷ್ಟೊಂದು ಕಷ್ಟ ಆಗಲಿಲ್ಲ. ಬಟ್ ನಿಧಾನಕ್ಕೆ ಹೋಗಲಿ, ದೇವ್ರ ದರ್ಶನ ಆದರೆ ಸಾಕು ಅಂದ್ಕೊಂಡ್ವಿ. ಆಯಿತು ಒಟ್ಟಾರೆ. ಇನ್ನು ಹೊರಗೆ ಬರೋ ಅಷ್ಟೊತ್ತಕ್ಕೆ ತಿರುಪತಿಯಲ್ಲಿದ್ದಂಗೆ ಲಾಡುಗಳಂತೂ ಚೆನ್ನಾಗಿ ಕಾಣಿಸ್ತಿದ್ವು. ನಾನಂತೂ 2 ಲಾಡು ತೊಗೊಂಡ್ಬಿಟ್ಟಿದ್ದೀನಿ, ಮಕ್ಳಿಗೂ ಎಲ್ಲರಿಗೂ ಆಗುತ್ತಂತ. ಇನ್ನು ಇಲ್ಲಿ ನೀವು ನೋಡ್ಬೋದು, ಪ್ರತಿ ಅಂಗಡಿಗಳೂ ಸೇಮ್ ಅಲ್ಲಿದ್ದಾಗೆ ಇದೆ. ಅಲ್ಲಿ ಇದ್ದಷ್ಟಕ್ಕಿಂತ ಒಂದು ಸ್ವಲ್ಪ ಇದು ಮಾಡೋಕ್ಕಾಗಲ್ಲ. ಇಲ್ಲೂ ಓಕೆ. ಇಲ್ಲಿ ಬರೋ ಅಷ್ಟು ಜನರಿಗೆ ಇಲ್ಲಿ ತಕ್ಕಂತೆ ತುಂಬ ರಶ್ ಇದೆ. ಇನ್ನು ನಾವು ಹೊರಗೆ ಬರ್ತಾ ಇಲ್ಲಿ ನಾಮ ಇಡೋರೊಬ್ಬರು ಇದ್ದರು. ನನಗಂತೂ ಭಾಳ ಖುಷಿ ಆಯಿತು ಅವ್ರನ್ನ ನೋಡಿ. ತಿರುಪತಿಗೆ ಬಂದಷ್ಟು ಸಂತೃಪ್ತಿ ಆಯ್ತಪ್ಪ ನನಗೆ ಅನ್ನೋಂಗಾಯಿತು. ಯಾಕಂದರೆ ನಾನು ಅವ್ರು ನೋಡ್ಕೊಂಡು ಹೋಗಿದ್ದೆ. ಬಟ್ ದರ್ಶನ ಮಾಡ್ಕೊಂಡು ಬಂದು ಇಟ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಅವ್ರು ಎತ್ತಾಗಿ ಹೋಗ್ಬಿಟ್ರು ಏನೋ. ಅವ್ರನ್ನೇ ಹುಡ್ಕೊತ ಹೋಗ್ತಿದ್ದೀನಿ ನೋಡಿರಿ. ನಮ್ಮ ಮನೆಯವ್ರು ಬೇರೆ ನೋಡ್ರಿ ಅಂದರೆ ಅವ್ರು ಇನ್ನೊಬ್ರಿಗೆ ಎಲ್ಲೋ ಫ್ರೆಂಡೋ ಯಾರೋ ಮೀಟ್ ಆಗಿದ್ರೆ ಅಂತ ಅವ್ರು ಮಾತಾಡ್ಕೊತ ಇದ್ದಾರೆ. ನನಗಂತೂ ಅವ್ರು ಸಿಕ್ಕಲೇ ಇಲ್ಲ. ಕೊನೆಗೆ ಇಲ್ಲಿ ಒಂದು ಪಾಪುಗೆ ಇಡ್ತಿದ್ದಾರೆ ಬಗ್ಗಿ, ಅದಕ್ಕೆ ಅವ್ರು ನನಗೆ ಕಣ್ಣಿಗೆ ಕಾಣಲಿಲ್ಲ. ಈ ನಾಮನ ನೋಡಿಬಿಟ್ಟಿದ ತಕ್ಷಣ ತಿರುಪತಿ ಅನ್ನಂಗೆ ನೆನಪಾಗುತ್ತೆ. ಅದಕ್ಕೆ ನಾನು ಹಚ್ಕೊಳ್ತಾ ಇದ್ದೀನಿ. ನನಗೂ ಭಾಳ ಖುಷಿ ಆಯಿತು. ನಮ್ಮನೆಯವ್ರು ಒಂದು ಸ್ವಲ್ಪ ಚಿಕ್ಕದಾಗಿ ಹಚ್ಚಿರಿ ಅಂತ ಹೇಳ್ತಿದ್ದಾರೆ. ಹೆಣ್ಮಕ್ಳಿಗೆ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ನಾನು ನಮ್ಮ ಮನೆಯವ್ರಿಗೆ ದೊಡ್ಡದಾಗಿ ನಾಮ ಇಡ್ರಿ, ಎಷ್ಟಿದ್ರು ನಮ್ಮ ಮನೆಯವ್ರು ಶ್ರೀನಿವಾಸ ಗೋವಿಂದ ಅಲ್ಲ ಅಂತ ಅವ್ರಿಗೆ ದೊಡ್ಡದಾಗಿ ಇಟ್ಟಿಸ್ತಾ ಇದ್ದೀನಿ. ಅದಕ್ಕೆ ತುಂಬ ಖುಷಿ ಆಯಿತಪ್ಪ. ನಮಗಂತೂ ದರ್ಶನ ಅಂತೂ ಚೆನ್ನಾಗಾಯಿತು. ನೋಡಿ, ನಿಮಗೆ ಎಲ್ಲಿ ಸಮೀಪ ಆಗುತ್ತೋ ಅವೈಲಬಲ್ ಇದ್ದರೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಸಮ್ಮರಲ್ಲೂ ಟೆಂಪಲ್ಗೆ ಹೋದರೆ ಮಕ್ಕಳು ಭಾಳ ಖುಷಿ ಪಡ್ತಾರೆ. ಒಳಗೆ ಟೆಂಪಲ್ ಭಾಳ ಖುಷಿ ಆಯಿತು. ಇನ್ನೊಂದು, ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಫ್ರೆಂಡ್ಸ್. ಇನ್ನು ಹೋಗೋ ಮುಂದೆ ಸ್ವಲ್ಪ ಕಾಫಿ ಕುಡಿದು ಹೋಗಿಬಿಡೋಣ ಅಂತ ಹೇಳಿ ನಾವಿಲ್ಲಿ ಕಾಫಿ ತೊಗೊಂಡಿದ್ದೀವಿ ಇಬ್ಬರು ಸೇರಿ. ಇಲ್ಲಿಂದ ಮಿನಿಮಮ್ ಒಂದು 1 ಅವರ್ ಜರ್ನಿ ಆಗ್ಬೋದು. ಯಾಕಂದರೆ ನಮ್ಮ ಮನೆಯವ್ರು ಅಷ್ಟು ಫಾಸ್ಟ್ ಗಾಡಿ ಓಡಿಸೋದಿಲ್ಲ. ಇನ್ನು ನಾವಂತೂ ಮನೆಗೆ ಬರೋ ಅಷ್ಟೊತ್ತಕ್ಕೆ ನಮ್ಮ ಮನೆ ಹತ್ರ ಏನೋ ದೇವ್ರನ್ನ ಮಾಡ್ತಿದ್ರು. ಈ ಥರ ಆಯಿತು ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದು. ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ?